ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಭುವನ. ತುಂಬ ದಿನ ಆದಮೇಲೆ ನಾನೊಂದು ಪ್ರಾಪರ್ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹಾಗೂ ಹಬ್ಬದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ವ್ಲಾಗ್ ಮಾಡಿದ್ದೀನಿ ನಾನು. ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಶಾಪಿಂಗ್ ಹೋಗ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ನಾಳೆನೇ. ಇವತ್ತು ಸಂಜೆ ಹೂವು ಅದೆಲ್ಲ ಬೇಕಾಗುತ್ತಲ್ವ, ಅದನ್ನೆಲ್ಲ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ಮತ್ತು ಮಮ್ಮಿ ಬರ್ತಾ ಇದ್ದಾರೆ. ಶಾಪ್ ಹತ್ರ ಹೋಗ್ಬಿಟ್ಟು ಎಷ್ಟೆಲ್ಲ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ. ಆಮೇಲೆ ತುಂಬ ರಶ್ ಇದೆ ಇವಾಗ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಅಥವಾ ಬಂದಮೇಲೆ ನಾನು ಹಾಲ್ ಥರ ಮಾಡಿ ತೋರಿಸ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್. ಶಾಪಿಂಗ್ ಅಂತ ಹೇಳ್ಬಿಟ್ಟು ನಾನು ಇಬ್ಬರು ಹೊರಟ್ವಿ. ಟೌನಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಟ್ರಾಫಿಕ್ ಅಂತೂ ಫುಲ್ ಟ್ರಾಫಿಕ್ ಇತ್ತು. ಲೈಕ್ 100 to 200 ಮೀಟರ್ಸ್ ರೀಚ್ ಆಗೋದಕ್ಕೆ ಆ ಟ್ರಾಫಿಕಲ್ಲಿ 10 to 15 ಮಿನಿಟ್ಸ್ ಬೇಕಾಗ್ತಾಯಿತ್ತೇನೋ, ಅಷ್ಟೊಂದು ಟ್ರಾಫಿಕ್ ಇತ್ತು. ಎಲ್ಲರೂ ಪರ್ಚೇಸಿಂಗ್ ಬಂದಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾವು ಫಸ್ಟ್ ಹೋಗಿದ್ದು ಸೀರೆ ಪರ್ಚೇಸ್ ಮಾಡೋದಕ್ಕೆ ಅಂತ. ಪ್ರತಿ ಟೈಮ್ ಬೇಗ ಸೀರೆ ತೊಗೋತಾಯಿದ್ವಿ, ಬಟ್ ಈ ಸರಿ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಹೋಗಿ ಸೀರೆನ ನಾವು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ವಿ. ಮುಂದೆ ನೀವು ನೋಡ್ಬೋದು ಯಾವ ಥರ ಸ್ಯಾರಿನ ತೊಗೊಂಡಿದ್ದೀವಿ ಅಂತ. ಅದಾದಮೇಲೆ ಇನ್ನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕೆಲವೊಂದು ನೋಡೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ ಹೇಳಿದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬಂದ್ವಿ. ಇನ್ನು ಇವೆಲ್ಲ ಐಟಮ್ಸ್ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ನೀವು ನೋಡ್ಬೋದು. ಇನ್ನು ಲೋಟಸ್ ಅಂತೂ 150 ರುಪೀಸ್ ಏನೋ ಹೇಳಿದ್ರು, 2 ಹೂಗಳಿಗೆ 100 ರುಪೀಸ್ ಏನೋ ಕೊಟ್ಟು ತಂದ್ವಿ ನಾವು. ಎಲ್ಲನೂ ಸಿಕ್ಕಾಪಟ್ಟೆ ರೇಟ್, ಹೂವಿಂದ ಹಿಡ್ದು ಹಣ್ಣು ಎಲ್ಲ ಸಿಕ್ಕಾಪಟ್ಟೆ ರೇಟ್ಗಳಿತ್ತು ಈ ಸತಿ ಅಂತೂ. ನಿಮ್ಮೂರ ಕಡೆ ಎಲ್ಲ ಹೆಂಗೆ ರೇಟ್ ಇತ್ತು ಅಂದರೆ ಯಾವ ಥರ ನೀವು ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಿದ್ರಿ ಅದನ್ನು ಕಮೆಂಟ್ ಸೆಷನಲ್ಲಿ ತಿಳಿಸಿ. ಇಲ್ಲಿ ತೋರಣ ಹೊಳೆಯೋದಕ್ಕೆ ಅಂತ ಹೇಳಿಬಿಟ್ಟು ಮಾವಿನೆಲೆ ಇದು ತೋಟದಲ್ಲಿ ಕಿತ್ಕೊಬಂದಿದ್ದು ತಂದಿದ್ದಲ್ಲ. ಈ ಬ್ಲೌಸ್ ಪೀಸಸ್ ಎಲ್ಲ ಇನ್ನು ಮುತ್ತೈದರಿಗೆ ಕುಂಕುಮ ಕೊಡೋದಕ್ಕೆ ಅಂತ ಬ್ಲೌಸ್ ಪೀಸಸ್ಸು. ಇನ್ನು ಕೆಳಗಡೆ ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದೆ ಅದೇ ಸ್ಯಾರಿನ ನಾವು ಪರ್ಚೇಸ್ ಮಾಡಿದ್ದು. ಗ್ರೀನ್ ವಿತ್ ಪಿಂಕ್ ಬ್ಲೌಸ್ ಕಾಂಬಿನೇಷನ್ ಆಗಿ ಬಂದಿತ್ತು. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಮನೆಗೆ ಬಂದಮೇಲೆ ಎಲ್ಲ ಪೂಜಾ ಐಟಮಿಂದ ಹಿಡಿದು ಎಲ್ಲ ನಾವು ಆಲ್ಮೋಸ್ಟ್ ಒಂದು 3 to 4 hours ಹಿಡಿತೇನೋ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಬರೋದಕ್ಕೆ, ಮನೆಗೆ ರೀಚ್ ಆಗೋದಕ್ಕೆ. ಅದು ಬೇರೆ ಫುಲ್ ಮಳೆ ಬೇರೆ ಶುರು ಆಗಿಬಿಟ್ಟಿತ್ತು. ಸದ್ಯ ನಾವು ಮನೆಗೆ ರೀಚ್ ಆದಮೇಲೆ ಮಳೆ ಶುರು ಆಯಿತು, ಥ್ಯಾಂಕ್ ಗಾಡ್. ಫುಲ್ ರೈನ್ ಇತ್ತು. ನಮಗೆ ಫ್ರೂಟ್ಸ್ ಆಗಿರ್ಬೋದು, ಏನೇನು ಬೇಕು ಪ್ರತಿಯೊಂದು ನಾವೆಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡ್ಕೊಂಬಂದ್ಬಿಟ್ವಿ. ಇನ್ನೇನು ಊಟ ಎಲ್ಲ ಮುಗಿಸಿ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಬೇಕು. ಒಂದು ದೊಡ್ಡ ಡಿಸಾಸ್ಟರ್ ಅಂತ ಏನು ಹೇಳ್ತಾರೆ ಅದೇ ನಡೆದೋಗ್ಬಿಟ್ಟಿತ್ತು. ಇಲ್ಲಿ ಬನಾನಾ ಲೀವ್ಸ್ ಎಲ್ಲ ತರಿಸಿದ್ವಿ, ಲೈಕ್ ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು. ನೀವು ಇಂದ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಅದಕ್ಕೆ ಥರ್ಮೋಕೋಲ್ನ ಹಾಕಿ ಲೀವ್ಸ್ ಎಲ್ಲ ಸ್ಟಿಕ್ ಮಾಡಿ ಡಬಲ್ ಟೈಪಿಂದ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ವಿ. ಇನ್ನೇನು ಲಕ್ಷ್ಮಿಗೆ ಸೀರೆ ಉಡ್ಸೋದಕ್ಕೆ ನಾನಿಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಏನಪ್ಪ ಡಿಸಾಸ್ಟರ್ ನಡೆದಿದ್ದು ಅಂದರೆ, ನಾವೇನು ಬ್ಯಾಕ್ಗ್ರೌಂಡ್ ರೆಡಿ ಮಾಡಿ ಮಲಗಿದ್ವಿ ನೈಟು. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಬ್ಯಾಕ್ಗ್ರೌಂಡೇ ಇರಲಿಲ್ಲ. ಅಯ್ಯೋ, ಅಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದ್ದಕ್ಕೆ ಅದು ಬೆಳಗ್ಗೆ ನಾವು ಎದ್ದು ಮಮ್ಮಿ ನಾವು ಎದ್ದೆಲ್ಲಿ ಲೇಟಾಗಿತ್ತು. ನಾನು ಬಿಕಾಸ್ ಮಲಗಿದ್ದು ಲೇಟಾಗಿದ್ದರಿಂದ ನಾನು ಲೇಟಾಗಿದ್ದೆ. ಮಮ್ಮಿ ಎದ್ದು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ 3:30 ಏನೋ ಇದ್ದರು ಮಮ್ಮಿ. ಇದ್ದು ನೋಡೋಷ್ಟೊತ್ತಿಗೆ ಅದು ಏನಿತ್ತು ಗೋಡೆಗೆ ಏನು ಸ್ಟಿಕ್ ಮಾಡಿದ್ವಿ ಅದೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಇನ್ನೇನು ಮಾಡ್ತಾರೆ ಪಾಪ, ಮತ್ತೆ ಲಕ್ಷ್ಮೀನ ಕೂರಿಸಿದಾಗ ಬಿದ್ದೋದ್ರೆ ಒಂದು ಕಳಶ ಎಲ್ಲ ಇಟ್ಟಿರ್ತೀವಲ್ಲ, ಏನು ಬೇಡ ಅಂತ ಹೇಳ್ಬಿಟ್ಟು ತೆಗ್ದಾಕ್ಬಿಟ್ಟು ನೀಟಾಗಿ ಮಮ್ಮಿ ಪೂಜೆಗೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ರು. ಮಮ್ಮಿ ತಮ್ಮ ಎಲ್ಲರೂ ಹೆಲ್ಪ್ ಮಾಡಿದ್ರು, ಅಪ್ಪ ಎಲ್ಲರೂ. ಎಲ್ಲ ರಿಮೂವ್ ಮಾಡಿ ಮತ್ತೆ ಕ್ಲೀನ್ ಮಾಡ್ಕೊಂಡು ಅದೊಂಥರ ಡಬಲ್ ಕೆಲಸದ ಥರ ಆಗೋಯಿತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಿಕಾಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟೇ. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬ. ಏನೂ ಇಲ್ಲ, ಡೆಕೋರೇಟ್ ಮಾಡಿ ಸಿಂಪಲ್ಲಾಗಿ ಸಾರಿ ಉಡಿಸಿ ಪೂಜೆ ಮಾಡಿ ತಟ್ಟೆಗಳಲ್ಲೆಲ್ಲ ಫ್ರೂಟ್ಸು, ಹಣ್ಣು, ಸ್ವೀಟ್ಗಳು, ರವೆ ಉಂಡೆ, ಏನೇನೆಲ್ಲ ತಿಂಡಿ ಎಲ್ಲ ಇಡ್ತಾರೋ ಅದನ್ನೆಲ್ಲ ಇಟ್ಟು ಮಾಮೂಲಿಯಾಗಿ ಪೂಜೆ ಮಾಡಿದ್ವಿ ನಾವು ಸಿಂಪಲ್ಲಾಗಿ. ಯಾವಾಗೂ ಹೆಂಗೆ ಮಾಡ್ತೀವೋ ಹಂಗೆ ಮಾಡಿದ್ವಿ. ನೀವು ಹೆಂಗೆ ಮಾಡ್ತೀರಾ, ಏನೇನೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಾನಿನ್ನೂ ಕಳ್ಸಕ್ಕೆ ಹಾಕೋ ಸಾಮಾನು ಅದೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ನಾನು ಎದ್ದೇಳೋ ಅಷ್ಟರಲ್ಲಿ ಮಮ್ಮಿ ಎಲ್ಲ ಹಾಕಿಕ್ಬಿಟ್ಟಿದ್ರು. ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಪ್ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ.
ಇನ್ನು ಮಧ್ಯಾಹ್ನ ಎಲ್ಲ ಅಡುಗೆ ಮಾಮೂಲಿ ಒಬ್ಬಟ್ಟು, ಅನ್ನ, ರಸ, ಹಪ್ಳ, ಹೆಸರುಬೇಳೆ, ಪಲ್ಯ ಇದೆಲ್ಲ ಮಾಮೂಲಿ ಹಬ್ಬದ ಊಟನ. ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಬಿಕಾಸ್ ಮಧ್ಯಾಹ್ನ ಒಂದು ಸ್ವಲ್ಪ ಗೆಸ್ಟ್ ಬಂದಿದ್ದರು. ಸೊ ಮನೆಗೆ ಬರ್ತಾ ಹೋಗ್ತಾ ಇರ್ತಾರಲ್ಲ ಹಬ್ಬ ಅಂದಮೇಲೆ, ಸೊ ಮಧ್ಯದಲ್ಲಿ ಕ್ಯಾಪ್ಚರ್ ಮಾಡೋದು ನಾನು ಮರ್ತೋಗ್ಬಿಟ್ಟಿತ್ತು. ಸೊ ಇದು ಸಂಜೆ, ಇನ್ನೇನು ಸಂಜೆ ಆಗಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಮುತ್ತೈದೆಯರು ಬಾಗಿನ ತೊಗೊಳ್ಳೋದಕ್ಕೆ, ಕುಂಕುಮಕ್ಕೆ ಕರೆಯೋಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ಸೊ ಅವರಿಗೆಲ್ಲ ಬಾಗಿನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾನಲ್ಲಿ ಕವರ್ಸಲ್ಲಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ, ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಳೆಗಳು ಇದನ್ನೆಲ್ಲ ಇಕ್ಕಿ ಪ್ಯಾಕ್ ಮಾಡ್ತಾ ಇಡ್ತಾಯಿದ್ದೀನಿ. ಬಿಕಾಸ್ ಅವ್ರು ಬಂದಾಗ ಪ್ಯಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಎಲ್ಲ ಮೊದಲೇ ಪ್ಯಾಕ್ ಮಾಡಿಟ್ಟಿದ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡ್ತಾ ನಾನು ಅಮ್ಮ ಮಾತಾಡ್ಕೊಂಡು ಕೂತಿದ್ವಿ. ಸೊ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ, ಅಂಕಲ್, ತಂಗಿ ಎಲ್ಲರೂ ಬಂದರು. ಸೊ ಚಿಕ್ಕಮ್ಮ ಹೆಲ್ಪ್ ಮಾಡ್ತಾಯಿದ್ರು, ನಮ್ಮ ಆಂಟಿ ಹೆಲ್ಪ್ ಮಾಡ್ತಾಯಿದ್ರು. ಪ್ಯಾಕಿಂಗ್ ಎಲ್ಲ ಆದಮೇಲೆ ಮತ್ತೆ ಇನ್ನೇನು ಹೋಗಿ ಎಲ್ಲರ ಮನೆಗೂ ಹೋಗಿ ಕುಂಕುಮ ಕರೆದು ನಾವು ಬಾಗಿನ ತೊಗೊಂಡು ಬರೋ ಅಷ್ಟೊತ್ತಿಗೆ ನೈಟ್ ಆಲ್ಮೋಸ್ಟ್ ಒಂದು 10-10:30 ಆಗಿತ್ತೇನೋ. ಅಲ್ಲಿಗೆ ಡೇ ಎಂಡ್ ಆಯಿತು. ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಪ್ರೈವಸಿ ರೀಸನ್ಸಿಂದ ಅವ್ರ ಪರ್ಮಿಷನ್ ಇಲ್ದಿರ ನಾವು ವಿಡಿಯೋ ಕ್ಯಾಪ್ಚರ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇನು ಕ್ಯಾಪ್ಚರ್ ಮಾಡಿಲ್ಲ. ಇದಿಷ್ಟು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ಸ್ ಆಗಿತ್ತು. ಈ ವರ್ಷ ನಾನು ನಮ್ಮಮ್ಮನ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಡ್ರೆಸ್ ಫೋಟೋನ ನಾನಿಲ್ಲಿ ಹಾಕಿದ್ದೀನಿ. ಸೊ ಅದೇನಿದೆ ಎಲ್ಲ ನಮ್ಮ ಮಮ್ಮಿ ಬೊಟಿಕಲ್ಲೇ ಮಾಡಿದ್ದು. ಬೊಟಿಕ್ ಡೀಟೇಲ್ಸ್ ಬೇಕಾದರೆ ನಾನು ಇನ್ನೊಂದು ವ್ಲಾಗಲ್ಲಿ ನೀಟಾಗಿ ಹಾಕ್ತೀನಿ. ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನಿಮಗೆ ಏನೇನು ಅಂತ. ಇದನ್ನು ಕ್ರಾಪ್ ಟಾಪ್ ಸ್ಕರ್ಟ್ ಆಗಿನೂ ವೇರ್ ಮಾಡ್ಬೋದು, ಲಂಗ ದಾವಣಿ ಹಾಗೂ ವೇರ್ ಮಾಡ್ಬೋದು. ನಾನು ಲಂಗ ದಾವಣಿ ಥರ ಹಾಕ್ಕೊಂಡಿದ್ದೆ. ಡೀಟೇಲ್ಸ್ ಎಲ್ಲ ಬೇಕಂದರೆ ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.